ಕಾಂಗ್ರೆಸ್ನ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಈಗ ರೆಬಲ್ ಶಾಸಕರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಬೆಂಕಿ ನಿಗಿ ಕೆಂಡ ಕಾರ್ತಾ ಇದೆ. ಅದರ ಜೊತೆಗೆ ಶಾಸಕರ ಬೆಂಬಲಿಗರು ಕೂಡ ಆಕ್ರೋಶದ ಕಹಳೆಯನ್ನ ಮೊಳಗಿಸುವುದಕ್ಕೆ ಕೂಡ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ಸ್ವಇಚ್ಛೆಯಿಂದ ರಾಜೀನಾಮೆಯನ್ನು ಕೊಟ್ಟಿದ್ದೀವಿ. ಸಚಿವ ಸ್ಥಾನ ಮಿಸ್, ಶಾಸಕರ ಅಸಮಾಧಾನ ಸ್ಫೋಟ, ಬೆಂಬಲಿಗರ ರಾಜೀನಾಮೆ ಪರ್ವ ಇಕ್ಕಟ್ಟಿನ ಹಸ್ತಪಡೆ. ಕಾಂಗ್ರೆಸ್ ಪಾಳೆಯದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಶಾಸಕರ ಬೆನ್ನಲ್ಲೇ ಬೆಂಬಲಿಗರು ರಾಜೀನಾಮೆ ಪರ್ವದ ಕಹಳೆ ಮೊಳಗಿಸಿದ್ದಾರೆ. ಬಂದ್ ಮಾಡಿ ಹಸ್ತಪಡೆಯ ವಿರುದ್ಧ ಪ್ರತಿಭಟನೆಗೆ ಕಿಚ್ಚು ಮೊಳಗಿಸುತ್ತಿದ್ದಾರೆ. ಈ ಬೆನ್ನಲ್ಲೇ ಇದೀಗ ರೆಬಲ್ ನಾಯಕರು ಹೊಸ ಅಸ್ತ್ರ ಹೂಡಿದ್ದಾರೆ. ಸುಬ್ಬಾರೆಡ್ಡಿಗಿಲ್ಲ ಮಂತ್ರಿಗಿರಿ, ಬೆಂಬಲಿಗ ಆತ್ಮಹತ್ಯೆ ಯತ್ನ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಗೆ ಶಾಕ್ ನೀಡಲಾಗಿದೆ. ಈ ಬಾರಿ ಡಿಕೆ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಗುತ್ತೆ ಎಂದು ಕಾದು ಕೂತಿದ್ದ ಶಾಸಕನಿಗೆ ನಿರಾಸೆ ಎದುರಾಗಿದೆ. ಇತ್ತ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬೆಂಬಲಿಗ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಹೀಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯಲ್ಲಿ ಸಂಗ್ರಾಮ ಎದುರಾಗಿದೆ. ಕಿಯೋನಿಕ್ಸ್ ಅಧ್ಯಕ್ಷ ಸ್ಥಾನಕ್ಕೆ ಶರತ್ ಬಚ್ಚೇಗೌಡ ಗುಡ್ ಬೈ. ಶಾಸಕ ಶರತ್ ಬಚ್ಚೇಗೌಡಗೆ ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ಮಿಸ್ ಆಗಿತ್ತು. ಹೀಗಾಗಿ ಬೇಸರಗೊಂಡಿದ್ದ ಶರತ್ ಬಚ್ಚೇಗೌಡ ಕಿಯೋನಿಕ್ಸ್ ಅಧ್ಯಕ್ಷ ಸ್ಥಾನಕ್ಕೆ ಗುಡ್ ಬೈ ಹೇಳಿದ್ದಾರೆ. ನಿಗಮ ಮಂಡಳಿ ಬೇಡ, ಬೇರೆಯವರಿಗೆ ಅವಕಾಶ ಮಾಡಿಕೊಡಿ ಎಂದು ಪರೋಕ್ಷವಾಗಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಪ್ರಯತ್ನ ಒಂದೇ ಅಲ್ಲ, ಪ್ರಾರ್ಥನೆ ಪ್ರಯತ್ನ ಎರಡೂ ಕೂಡ ಮಾಡಿದ್ವಿ. ಶುಭಗಳಿಗೆ ಒಂದು ಕೊರತೆ ಆಯಿತು. ಈ ಭಾಗ ಏನ್ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಗ್ರಾಮಾಂತರ, ಬೆಂಗಳೂರು ನಗರದ ಕೆಲವು ಭಾಗಗಳೇನು ಮಲೆನಾಡಿನ ಭಾಗಗಳಿವೆ, ಈ ಭಾಗಗಳಿಂದ ಪ್ರಾತಿನಿಧ್ಯ ಸಿಗಬಹುದು ಅನ್ನೋ ಒಂದು ಉದ್ದೇಶದಿಂದ ನಾವು ಕೂಡ ಪ್ರಯತ್ನ ಎಲ್ಲ ಕೂಡ ಮಾಡಿದೀವಿ. ಆದ್ರೆ ಇವತ್ತು ಅವಕಾಶ ಎಲ್ಲೋ ಕೈಗೆ ಸಿಕ್ಕಿಲ್ಲ. ಆದ್ರೆ ಏನ್ ಆಯ್ಕೆ ಮಾಡಿದರೆ ಬೇರೆ ಬೇರೆ ರೀತಿಯಾದಂತ ಎಲ್ಲರಿಗೂ ಗೊತ್ತಂಗೆ ಒತ್ತಡಗಳು, ಪ್ರಾದೇಶಿಕ ಒತ್ತಡ ಆಗಿರಬಹುದು. ಸಿಎಂ ಡಿಕೆಶಿ ಕರೆ ಬಳಿಕ ಗುಬ್ಬಿ ಶ್ರೀನಿವಾಸ್ ಉಲ್ಟಾ. ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದ ಶಾಸಕ ಗುಬ್ಬಿ ಶ್ರೀನಿವಾಸ್ ಇದೀಗ ಯೂಟರ್ನ್ ಹೊಡೆದಿದ್ದಾರೆ. ಸಿಎಂ ಡಿಕೆಶಿ ಕರೆ ಮಾಡಿದ್ದ ಬೆನ್ನಲ್ಲೇ ಉಲ್ಟಾ ಮಾತು ಶುರುವಾಗಿದೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ನನಗೆ ಬೇಸರ ಇಲ್ಲ, ನನಗೆ ಯಾವುದೇ ರೀತಿ ಅಸಮಾಧಾನವೂ ಇಲ್ಲ ಎಂದು ಹೇಳಿದ್ದಾರೆ. ಇಲ್ಲ, ನನಗೇನು ಬೇಸರ ಆಗಿಲ್ಲ. ಯಾಕೆಂದ್ರೆ ನಾನು ಆಗಲೇಬೇಕು ಅಂತ ಎಲ್ಲೂ ಅನ್ಕೊಂಡಿರಲಿಲ್ಲ. ಅವರೇ ಹೇಳಿದ್ರು ಸಾಧ್ಯವಾದ್ರೆ ಮಾಡ್ತೀವಿ ಅಂತಲ್ಲ, ಸಾಧ್ಯವಾಗಿಲ್ಲ, ಮಾಡೋಕ್ಕಾಗಿಲ್ಲ. ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆ ವಾಪಸ್. ಸಚಿವ ಸ್ಥಾನದ ಪಟ್ಟಿ ರಿಲೀಸ್ ಬೆನ್ನಲ್ಲೇ ಸಿಡಿದೆದ್ದು ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆ ನೀಡಿದ್ರು. ಆದರೆ ಇದೀಗ ಸಿಎಂ ಡಿಕೆಶಿ ಕರೆ ಬೆನ್ನಲ್ಲೇ ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆ ವಾಪಸ್ ಪಡೆದಿದ್ದಾರೆ. ಕೊಟ್ಟ ಮಾತು ತಪ್ಪಿದ್ರ ಸಿಎಂ ಡಿಕೆ ಶಿವಕುಮಾರ್. ಅಸಮಾಧಾನಿತ ಶಾಸಕರ ಸಭೆ, ಮುಂದಿನ ನಡೆ ಏನು? ಉತ್ತರ ಕರ್ನಾಟಕದ ಕಡೆಗೆ ಅದು ನನಗೆ ಕೊಡ್ಬೇಕಂತೇಳಿ ಹೈಕಮಾಂಡ್ ಅವರಿಗೆ ನನ್ನ ಹೆಸರು ತಗೊಂಡೋಗಿದ್ರು. ತಕ್ಷಣ ಅದು ಯಾವ ರೀತಿ ಬದಲಾವಣೆ ಆಯ್ತೋ ಅವ್ರಿಗೂ ಕೂಡ ಆಶ್ಚರ್ಯ ಆಗೈತಿ. ಅದಕ್ಕೆ ಅವರು ಕೂಡ ತಗೋಣಕ್ ಹೋಗಿಲ್ಲ. ಹಿಂಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಏನ್ ಮಾಡ್ತಾರ ನೋಡನ್ರಿ. ನಾವು ಮತ್ತೆ ಎಲ್ಲ ಸಮಾನ ಮನಸ್ಕರು ನಾವೇನಿದ್ದೀವಿ, ಇವಾಗ ಅಧಿಕಾರ ವಂಚಿತ ಆಗಿರ್ತಕ್ಕಂಥದ್ದು ಇರ್ಬೋದು, ಇಲ್ಲ ನಾನಾ ಕಾರಣಗಳಿಗೆ ಬೇಸರ ಮಾಡಿಕೊಂಡಿರ್ತಕ್ಕಂಥವ್ರು ಇರ್ಬೋದು, ನಾವೆಲ್ಲ ಕೂಡ ಇವತ್ತು ಒಂದು ಸಭೆ ಸೇರಿ ಆ ಸಭೆಯಲ್ಲಿ ಮುಂದೆ ನಾವು ಯಾವ ರೀತಿ ಇರಬೇಕು, ಪಕ್ಷ ಸಂಘಟನೆ ಮಾಡಬೇಕಾದ್ರೆ ನಮ್ಗೆ ಏನೆಲ್ಲ ಸೌಕರ್ಯ ಬೇಕು ಅನ್ನೋದನ್ನ ಹೈಕಮಾಂಡ್ ತರಬೇಕು ಅಂತೇಳಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೇವೆ. ಇನ್ನು ಈ ಬಗ್ಗೆ ಶಾಸಕ ಹಂಪನಗೌಡ ಬಾದಾರ್ಲಿ ಹಾಗೂ ಕೆಜಿಎಫ್ ಶಾಸಕಿ ರೂಪಕಲಾ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಯಚೂರು ಜಿಲ್ಲೆಗೆ ಕಳೆದ 20 ವರ್ಷಗಳ 2 ಅವಧಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರ ಇದ್ದ ಸಂದರ್ಭದಲ್ಲಿ ಗೆದ್ದಿರತಕ್ಕಂಥ ಎಂಎಲ್ಎಗಳು ಪ್ರಾತಿನಿಧ್ಯ ಸಿಕ್ಕಿಲ್ಲ. ಅದನ್ನ ಬಹಳ ಸೀರಿಯಸ್ ಆಗಿ ನಾವೆಲ್ಲ ಪಕ್ಷದ ವರಿಷ್ಠರ ಮುಂದೆ ಪ್ರತಿಪಾದನೆ ಮಾಡಿವಿ. ಪಾಸಿಟಿವ್ ಆಗಿ ಇದ್ರು, ಬಟ್ ಕೊನೆಗಳಿಗೆ ಎಲ್ಲಿ ಅದು ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಹೆಣ್ಮಕ್ಕಳ ಧ್ವನಿಯಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಒಂದು ವೇದಿಕೆ ಆ ತಾಯಿ ಕಲ್ಪಿಸಬೇಕು. 140ರಲ್ಲಿ 33 ಶಾಸಕರನ್ನ ಆಯ್ಕೆ ಮಾಡುವುದು ಕಷ್ಟ.
ಪಕ್ಷದಲ್ಲಿನ ರಾಜೀನಾಮೆ ಪರ್ವದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ 140 ಜನರಲ್ಲಿ 33 ಜನರನ್ನ ಆಯ್ಕೆ ಮಾಡುವುದು ಕಷ್ಟ ಎಂದು ಸಮರ್ಥಿಸಿಕೊಂಡಿದ್ದಾರೆ. ನಮ್ಮ ಪಕ್ಷದಲ್ಲಿ ನಾಯಕತ್ವ ಅಥವಾ ಸಾಮರ್ಥ್ಯದ ಕೊರತೆ ಇಲ್ಲ. ಸಾಕಷ್ಟು ಜನ ಪಕ್ಷಕ್ಕೋಸ್ಕರ ಸರ್ಕಾರಕ್ಕೋಸ್ಕರ ದುಡಿದಿದ್ದಾರೆ. ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡೋದು ಬಹಳ ಕಷ್ಟದ ಕೆಲಸ. ಅದರಲ್ಲೂ ಕೂಡ ಬರೇ ನಾವು 15% ಅಷ್ಟೇ ಮಾಡಲಿಕ್ಕಾಗದು. ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ದದ್ದಲ್ ರಾಜೀನಾಮೆ. ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆ ನಿಗಮ ಮಂಡಳಿಗೆ ಕಾಂಗ್ರೆಸ್ ಶಾಸಕರ ರಾಜೀನಾಮೆ ಪರ್ವ ಆರಂಭವಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ರಾಜೀನಾಮೆ ನೀಡಿದ್ದಾರೆ. ಸಚಿವ ಸ್ಥಾನಕ್ಕೆ ಪರಿಗಣಿಸುತ್ತೇವೆ ಎಂದು ಭರವಸೆ ಕೊಟ್ಟಿದ್ರು. ಆದರೆ ಯಾದಗಿರಿ ಹಾಗೂ ರಾಯಚೂರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಎಂದು ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಬಸನಗೌಡ ದದ್ದಲ್ ಹೇಳಿದ್ದಾರೆ. ಹೆಚ್ಚಿನ ಅದಕ್ಕೆ ಇನ್ನ ಸ್ಟ್ರೆಂಥನಿಂಗ್ ಕೊಡುವಂತ ಕೆಲಸ ಸರ್ಕಾರಗಳು ಮಾಡಬೇಕಂತೇಳಿ ನಾನು ಹಲವಾರು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಹಿಸಿದ್ದೀವಿ. ಆಯ್ತು, ಬರುವಂತ ದಿನಗಳಲ್ಲಿ ಹೆಚ್ಚಿಗೆ ಸ್ಟ್ರೆಂಥನಿಂಗ್ ಕೊಡಮ್ಮ ಅಂತ ಹೇಳಿದ್ರು. ಆದರೂ ಕೂಡ ಅದು ಆಗ್ತಾ ಇರಲಿಲ್ಲ. ಆದರೂ ಇವತ್ತಿನ ಸಂದರ್ಭದಲ್ಲಿ ನನಗೆ 3 ವರ್ಷ ಕೊಟ್ಟಂತ ಅವಕಾಶವನ್ನ ನನ್ನ ನಾಯಕರುಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸಿ ಮತ್ತು ನಾನು ಸ್ವಇಚ್ಛೆಯಿಂದ ರಾಜೀನಾಮೆಯನ್ನು ಕೊಟ್ಟಿದ್ದೀವಿ. ಕಾಂಗ್ರೆಸ್ ಪಾಳೆಯದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದ್ದು ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಿದೆ.